ಹಾಯ್, ಹ್ಯಾಪಿ ಯುಗಾದಿ ಎಲ್ಲರಿಗೂ ಕೂಡ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಹೊಸ ವರ್ಷ ತರಲಿ ಹರುಷ ಅಂತ ಹೇಳ್ತಾ, ಬೇವು ಬೆಲ್ಲನ ತಿಂದು ಒಳ್ಳೊಳ್ಳೆ ಮಾತುಗಳನ್ನು ಆಡೋಣ ಅಂತ ಹೇಳ್ತಾ ಇವತ್ತಿನ ನನ್ನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 6 o'clockಗೆ ಎದ್ದೆ ನಾನು ಮನೆಯೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಅಮ್ಮ ದೇವ್ರ ಪೂಜೆನ ಮಾಡಿದ್ರು. ದೇವ್ರ ಕಳಸನ ಇಟ್ಟು ನಾವು ಈ ರೀತಿ ನಾವು ಕೆಲಸ ಮಾಡುವಂಥ ಪದಾರ್ಥಗಳನ್ನ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದಾಗಿದ್ಮೇಲೆ ನಿನ್ನೆ ನಾವು ಅಮಾವಾಸ್ಯೆ ಪೂಜೆ ಮಾಡಿದ್ದು ಇವತ್ತು ಕಳಸ ಸಡಿಲಿಸ್ಬೇಕಿತ್ತು. ಹಾಗಾಗಿ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ಕಳಸಕ್ಕೆ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಗಂಧದ ಕಡ್ಡಿ ಹಚ್ಚಿ ಪೂಜೆನ ಮಾಡಿಬಿಟ್ಟು, ಮತ್ತು ನಿನ್ನೆ ಪೂಜೆ ಮಾಡುವಾಗ ನಾವು ಅರಿಶಿನ ಕುಂಕುಮ ತೊಗೊಂಡಿರಲಿಲ್ಲ, ಟೈಮ್ ಇಲ್ಲಿ ಎಲ್ಲರಿಗೂ ಊಟಕ್ಕೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ವಿ. ಹಾಗಾಗಿ ಇವಾಗ ನಾನು ರೇಖಾ ಇಬ್ಬರು ಕೂಡ ಅವ್ರ ಮನೇಲಿ ಅರಿಶಿನ ಕುಂಕುಮ ತೊಗೊಂಡು ಪೂಜೆ ಮಾಡಿಬಿಟ್ಟು ದೇವ್ರಿಗೆ ಮತ್ತೊಂದು ಸಲ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಅರಿಶಿನ ಕುಂಕುಮ ತೊಗೊಂಡು ದೊಡ್ಡಮ್ಮಂಗೆಲ್ಲ ಹೇಳ್ಬಿಟ್ಟು ಒಂದೆರಡು ಫೋಟೋಸ್ನ ತಗೊಂಡು ಆಮೇಲೆ ಇವಾಗ ದೇವ್ರ ಫೋಟೋನ ಎತ್ಕೊಂಡು ಹೋಗ್ತಾಯಿದ್ರು. ಸೊ ಸರಿ ಕಳಿಸ್ಕೊಟ್ಬಿಡಿ ದೊಡ್ಡಮ್ಮ ಅಂತ ಹೇಳ್ಬಿಟ್ಟು ನಾವು ಮನೆಗೆ ಬಂದ್ವಿ. ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಸ್ಪೆಷಲ್ಲು. ಇಡ್ಲಿ, ಸಿಹಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ, ಖಾರ ಚಟ್ನಿ ಸ್ಪೆಷಲ್. ಸೊ ಇಡ್ಲಿ ಎಲ್ಲ ತಿಂದ್ಕೊಂಡು ಇವತ್ತು ನಮ್ಮ ಸಿಹಿ ಪುಟ್ಟಗೆ ಹ್ಯಾಪಿ ಯುಗಾದಿ ಮಾಡೋಣ ಅಂತ ಹೇಳಿ ಎಲ್ಲ ಡೆಕೋರೇಟ್ ಮಾಡ್ಕೊಳ್ತಾ ಇದ್ದೀವಿ. ಡೆಕೋರೇಟ್ ಮಾಡಿಬಿಟ್ಟು ಹ್ಯಾಪಿ ಯುಗಾದಿ ಅಂತ ಹೇಳಿ ಮಾಡೋಣ ಅಂತ ಅಂದ್ಕೊಂಡು, ಇನ್ನೊಂದು 3 days ಬಂದರೆ ಅವಳಿಗೆ 3 months ಕೂಡ ಆಗುತ್ತೆ. ಸೊ 2 ಫೋಟೋಶೂಟ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿನ ಮಾಡ್ಕೊಳ್ತಾ ಇದ್ದೀವಿ. ನಾನು ಮತ್ತು ರೇಖಾ ಇಬ್ಬರು ರೆಡಿ ಮಾಡ್ತಾಯಿದ್ವಿ. ರಾತ್ರಿಯೆಲ್ಲ ನಾವು ಜಾಗರಣೆ ಮಾಡಿದ್ವಿ. ಅಂದರೆ ನಾನು ಫುಲ್ ಜಾಗರಣೆ ಇರಲಿಲ್ಲ, ನನ್ನ ತಂಗಿಯರಿಬ್ಬರು ಕೂಡ ಫುಲ್ ನೈಟ್ ಜಾಗರಣೆ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ಅವರು. ಸೊ ಇದೆಲ್ಲ ಆದಮೇಲೆ ಒಂದಷ್ಟು ಫೋಟೋ ಸೆಕ್ಷನ್ಸ್ನ ಮಾಡಿದ್ವಿ. ಸಿಹಿ ಪುಟ್ಟನ ಎತ್ಕೊಂಡೆಲ್ಲ ಒಂದಷ್ಟು ಫೋಟೋ ಸೆಕ್ಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲವನ್ನು ತಿಂದು ಒಳ್ಳೊಳ್ಳೆ ಮಾತನ್ನು ಹಾಡಿ ಎಲ್ಲರೂ.